ದಿವಸದಿಂದ ಈಚೆಗೆ ನಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ ಸರ್. ಮನೇಲಿ ಬರೋನು, ತಿನ್ನೋನು, ಸ್ನಾನ ಮಾಡೋನು, ಎಲ್ಲ ಮಾಡಿಕೊಂಡು ಹೋಗೋನು, ಊಟ ಕಟ್ಕೊಂಡು ಹೋಗೋನು ಎಲ್ಲ ಮಾಡ್ತಿದ್ದ. ಒಂದು 6 ತಿಂಗಳಿದ್ದು ಈಚೆಗೆ ಮನೇಲಿ ಊಟನೂ ಕಮ್ಮಿ ಮಾಡೋದು ಬಿಟ್ಟು ನೈಟ್ ಮಾತ್ರ ಮಾಡೋನು, ಒಂದೊಂದು ದಿನ ಇಲ್ಲ ಬೆಳಗ್ಗೆ ಹೊತ್ತು ಮಾಡೋನು. ಊಟ ಮಾತ್ರ ಕಟ್ಕೊಂಡು ಹೋಗ್ತಾ ಇರಲಿಲ್ಲ. ನಿಮ್ಮ ಮಗ ಎಲ್ಲಿ ಕೆಲಸ ಮಾಡ್ತಾ ಇದ್ದ? ಎಲ್ಲಿ ಮಾಡ್ತೀನಿ ಅಂತ ನಮ್ಮ ಮಂದಿಗೆ ಏನು ಹೇಳಿರಲಿಲ್ಲ ಸರ್. ಆಯಿತು, 2 ತಿಂಗಳಿಂದ ನಿಮ್ಮ ಮಗ ತೀರ್ಕೋತಾರೆ. ನಿಮ್ಗೆ ಹಿಂಗೆ ಮಾಹಿತಿ ಸಿಗುತ್ತೆ? ನಮಗೆ ಅದು ಯಾರು ಫೋನ್ ಮಾಡಿ ಹೇಳಿದ್ರು. ಏನಂತ ಹೇಳಿ? ಅವನು ಮಂಗಳವಾರ ಹೋದವನು ಡ್ಯೂಟಿಗೆ. ಇದೇ ಮನೆಯಿಂದ ಮಂಗಳವಾರ ಕೆಲಸಕ್ಕೆ ಹೋದ. ನೈಟ್ ಬಂದಿಲ್ಲ. ನೈಟ್ ಬರದೇ ಇರೋದಕ್ಕೆ ಮನೆಗೆ ಫೋನ್ ಮಾಡಿದ್ರು ಯಾರೋ, ನಿಮ್ಮ ಸೀದಾರ ಮನೆಗೆ ಬಂದವನ ಅಂತ. ಇಲ್ಲಪ್ಪ ಬರಲಿಲ್ಲ, 2 ದಿನ 3 ದಿನ ಬರದೇ ಹೋಗೋನು. ಅಲ್ಲಿ ನಂಟರು ಅವರು ಇವ್ರ ಮನೆಗೆ ಹೋಗೋನು, ಫ್ರೆಂಡ್ಸ್ ಮನೆಗೆ. ಫೋನ್ ಮಾಡಿದೆ ಹೇಳಿದ್ರೆ ಬರಲ್ಲೇನೋ. ಒಂದೊಂದು ಸತಿ ಫೋನ್ ಮಾಡಿದ್ರೆ ನಾನು ಎಲ್ಲೋ ಇದ್ದೀನಿ, ಹೊರಗಡೆ ಬರ್ತೀನಿ ಅನ್ನೋದು. ಮಾಡಲಿಲ್ಲ ಅಂದರೆ ಅವನು ಮಾಡ್ತಿಲ್ಲ, ನಾವು ಮಾಡಿದ್ರೆ ಎತ್ತುತ್ತಾ ಇರಲಿಲ್ಲ ಸರ್. ಎತ್ತುತ್ತಾ ಇದ್ದೀನಿ ಅಂತ ಹೇಳ್ತಾ ಇರಲಿಲ್ಲ ಸ್ವಲ್ಪ ದಿನದಲ್ಲಿ. ಆಮೇಲೆ ನಾವು ಎಲ್ಲ ಹೋಗೋನೆ ಬರ್ತಾನೆ ಅಂದ್ಕೊಂಡಿದ್ದೆ. ಮಾನೆಗೆ ಬೆಳಗ್ಗೆ 11 ಗಂಟೆಗೆ ನಮ್ಗೆ ಗೊತ್ತಾಯಿತು. ಮೇಲೆ ಇದು ಬಗ್ಗನ ದೊಡ್ಡಿ ಹತ್ರ ಗಾಡಿ ನಿಲ್ಸವನೆ, ಮೊಬೈಲ್ ಐತೆ, ಹೆಲ್ಮೆಟ್ ಐತೆ, ಅವನಿಲ್ಲ ಅಂತ ಫೋನ್ ಮಾಡಿದ್ರು. ನಾನು ಅಂದೆ ಎಲ್ಲ ಹೋಗಿರ್ತಾನೆ, ಕೆಲಸದ ಮೇಲೆ ಎಲ್ಲನೋ ಹೋಗಿರ್ತಾನೇನೋ, ಗೊತ್ತಾನೆ ಕಂಪ್ಲೇಂಟ್ ಕೊಡೋದು ಬೇಡ ಆ ಥರ ಬಿದ್ದಿ ಅಂತ ನಾವು ಹೇಳಿದ್ವಿ ಸರ್. ಆಮೇಲೆ ಅವು ಇನ್ನೊಂದು ಹಂಗಂದು ಒಂದು 5 ನಿಮಿಷಕ್ಕೇ ಸತ್ತೋಗವನೆ ಅಂತ ಹೇಳ, ಅವ್ನ ಫ್ರೆಂಡೇನೆ 5 ನಿಮಿಷಕ್ಕೇ ನಾನು ಸತ್ತೋಗವನೆ ಅಂತ ಅಂದರು. ಅವಾಗ ನಾವು ಎದ್ದು ಬಿದ್ದು ಏನೋ ಮಾಡ್ಕೊಂಡು ಹೋಗೋದಕ್ಕೆ ಸರ್ ಪೊಲೀಸ್ನವ್ರಿಗೆ ಅವರು ಎಲ್ಲ ಎತ್ತಿಬಿಟ್ಟು ಇದು ಮಾಡಿಬಿಟ್ಟಿದ್ರು ಸರ್. ನಮ್ಮನ್ನೇನೂ ಇದು ಮಾಡಲಿಲ್ಲ. ಕಂಪ್ಲೇಂಟು ಕೂಡ ಹಿಂಗೆ ಕೊಡ್ತಾಯಿದ್ದೀವಿ ಅಂತಲೂ ಹೇಳಲಿಲ್ಲ, ಏನೂ ಇಲ್ಲ. ನಾವು ಹೋಗೋದಕ್ಕೆ ಆ್ಯಂಬುಲೆನ್ಸ್ಗೆ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ವಿ. ಆವಾಗ ಆ್ಯಂಬುಲೆನ್ಸ್ ಒಳಗೂ ಕುಂಡ್ರಿಸ್ತಿರಲಿಲ್ಲ ಸರ್. ನನ್ನ ಮುಟ್ಟಿಸ್ತಾರೆ, ನಮ್ಮ ಮಗನ ನೋಡಬೇಕು ಅಂದಿಟ್ಟಿಗೆ ಅವರು. ಆಮೇಲೆ ನಾನು ಮುಟ್ಟಲ್ಲೇ ಕಣಪ್ಪ ನನ್ನ ಮಗನ, ನಾವು ಪೋಸ್ಟ್ ಮಾರ್ಟಮ್ ಏನು ಮಾಡಬೇಕು, ನೀನು ಮುಟ್ಟಬೇಡ ಕಣಮ್ಮ ಅಂದರು. ನಾವು ಮುಟ್ಟಲಿಲ್ಲ ಸರ್. ಬಾಯಿಗೆ ಬಟ್ಟೆ ತರಿಕೊಂಡು ಹತ್ಕೊಂಡು ಟೇಷನ್ಗೆ ಇದಕ್ಕೆ ಹಾಸ್ಪಿಟ್ಲಿಗೆ ಹಾಕಿದ್ರು. ಅಲ್ಲಿ ತಗೋಗಿದ ತಕ್ಷಣ ರೂಮ್ಗೆ ಹಾಕ್ಬಿಟ್ರು ಸರ್. ರೂಮ್ಗೆ ಹಾಕ್ಬಿಟ್ಟು ನಾವು ತಿರ್ಗಾ ನೋಡೋಕ್ಕೆ ಆಗಿಲ್ಲ. ತಿರ್ಗಾ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ನೋಡ್ಕೊಳ್ರಿ ಅಂದರು. ಹಂಗೆ ನೋಡ್ತಾ ಇದ್ದಂಗೆ ತಿರ್ಗಾ ಎಲ್ಲರೂ ಈಚೆ ಕಳಿಸ್ಬಿಟ್ಟು ಬಾಗಿಲು ಹಾಕ್ಬಿಟ್ರು ಸರ್. ತಂದು ತಿರ್ಗಾ 5:15ಗೆಲ್ಲನೂ ಮಾಸಾಣಕ್ಕೆ ಎತ್ಕೋಗಿ ಒಂದು ಅರ್ಧ ಗಂಟೆನೂ ಇರಲಿಲ್ಲ ಸರ್, ಸುಟ್ಬಿಟ್ರು. ಅವಾಗಿಂದ ಈಚೆಗೆ ನಮಗೇನು ಗೊತ್ತಿಲ್ಲ ಸರ್, ಯಾರು ಏನು ಮಾಡಿದ್ರೆ. ನಾವೇನೇ ಸುಡಿಸ್ತೋ ಸುಡಿ ಅಂತಾನೆ, ಯಾರೇ ಹಿಂಗೆ ಮಾಡ್ಕೊಂಡವನೇ ಸುಟ್ಬಿಡ್ರಿ ಅಂತ ಅಂದರು. ಅಲ್ಲಿ ಹಿಂಗೆ ಅಕ್ಕಪಕ್ಕ ಅವರು ಇವರು ನಮ್ಮೂರವರೇ ಎತ್ತಿದ್ದು.